ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೃಂದಾ ಸತೀಶ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಹಾಲು ಮತ್ತು ಗೋಧಿಯ ನುಚ್ಚು ಸೇರಿಸಿ ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಬೇಕಾಗಿರುವಂತಹ ಸಾಮಗ್ರಿಗಳು 2ರಿಂದ 3 ಏಲಕ್ಕಿ, ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು. ನಂತರ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, 3ರಿಂದ 4 ಸ್ಪೂನಷ್ಟು ತುಪ್ಪ, ಸ್ವಲ್ಪ ತೆಂಗಿನಕಾಯಿ ತುರಿ, ಅರ್ಧ ಬೌಲಷ್ಟು ಬೆಲ್ಲ ಮತ್ತು ಅರ್ಧ ಬೌಲಷ್ಟು ಗೋಧಿಯ ನುಚ್ಚು. ಮೊದಲಿಗೆ ನಾವೊಂದು ಕುಕ್ಕರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಅದಕ್ಕೆ ಗೋಧಿ ನುಚ್ಚನ್ನು ಆ್ಯಡ್ ಮಾಡಿಕೊಂಡು ಅದು ಗೋಲ್ಡನ್ ಕಲರ್ ಬರೋವರೆಗೂ, ಅಂದರೆ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದೇ ಕುಕ್ಕರಿಗೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು 2 to 3 ವಿಷಲಷ್ಟು ಕುಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲದಲ್ಲಿ ಕಸ ಇರುವ ಸಾಧ್ಯತೆ ಇರುವುದರಿಂದ ಬೆಲ್ಲ ಮತ್ತು ನೀರನ್ನು ಸೇರಿಸಿ ಅದನ್ನು ಮೆಲ್ಟ್ ಮಾಡಿ ಅದನ್ನು ಸೋಸಿ ಇಟ್ಕೊಳ್ಳಿ. ಇನ್ನೊಂದು ಕಡೆ ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಸೇರಿಸಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗ್ತಾಯಿದೆ. ನಂತರ ಅದಕ್ಕೆ ನಾವೇನು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಿ ಅದರಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಅದನ್ನು ಸಹ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ನಂತರ ಅದಕ್ಕೆ ನಾವು ಗೋಧಿ ನುಚ್ಚನ್ನು ಏನು ಕುಕ್ ಮಾಡಿ ವಿಷಲ್ ಮಾಡಿ ಇಟ್ಕೊಂಡಿದ್ವಿ ಕುಕ್ಕರಲ್ಲಿ, ಅದನ್ನು ಸೇರಿಸ್ಕೊಳ್ಳಿ. ಒಂದು ಮಿಕ್ಸ್ ಕೊಟ್ಟು ನಂತರ ಅದಕ್ಕೆ ನಾವೇನು ಬೆಲ್ಲದ ನೀರನ್ನು ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ನೋಡಿ, ಅದು ಈ ಥರ ಬಾಯ್ಲ್ ಬರಬೇಕು. ಕುಕ್ ಆಗ್ತಾಯಿದೆ. ಈ ಟೈಮಲ್ಲಿ ನಾವು 1 ಬೌಲಷ್ಟು ಹಾಲನ್ನು ಸೇರಿಸ್ಕೊಳ್ಬೇಕು. ಈಗ ಹಾಲು ಸೇರಿಸ್ಕೊಂಡ ನಂತರ ಅದಕ್ಕೆ ಏಲಕ್ಕಿ, ನಂತರ ಅದಕ್ಕೆ ತುಪ್ಪ, 1ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ ನಾವು ಕಾಯಿ ತುರಿ ಏನು ಅರ್ಧದಷ್ಟು ಇಟ್ಕೊಂಡಿದ್ವಿ ಕೊನೆಯಲ್ಲಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲನ್ನು ನಾವು ಕೊನೆಯಲ್ಲಿ ಹಾಕಿದ್ರೆ ಅದು ಹಾಲು ಒಡೆಯೋ ಚಾನ್ಸಸ್ ಇರೋದಿಲ್ಲ. ಹಾಲನ್ನು ಮೊದಲಿಗೆ ಸೇರಿಸ್ಕೊಳ್ಬೇಡಿ. ಅದ ನಂತರ ಬೆಲ್ಲದ ಪಾಕ ಏನಿದೆ ಎಲ್ಲ ಹಾಕಿ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ಹಾಲನ್ನು ಸೇರಿಸ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಶಾವಿಗೆ ಪಾಯಸ ತಿಂದು ಬೇಜಾರಾಗಿದ್ದಾರೆ ಅದಕ್ಕೆ ನಾವು ಗೋಧಿ ನುಚ್ಚು ಕೂಡ ಸೇರಿಸ್ಕೊಂಡು ಪಾಯಸನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ಬಾಯ್.